ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 11 ಫೆಬ್ರವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಇದೆಯಿಂದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಟ್ರಬಲ್ಡ್ ವಾಟರ್ಸ್, ಇಂಡಿಯಾ ಆ್ಯಂಡ್ ಶ್ರೀಲಂಕಾ ಮಸ್ಟ್ ಫೆಸಿಲಿಟೇಟ್ ಡಿಸ್ಕಷನ್ಸ್ ಅಮಾಂಗ್ ದರ್ ಫಿಶರ್ಮೆನ್. ಏನಾಗಿದೆ ಅಂತಂದರೆ, ಈಗ ಇದು ಇಂಡಿಯಾ, ಇಲ್ಲಿ ತಮಿಳ್ನಾಡು ಬಾರ್ಡರ್ ಏನು ಬರುತ್ತೆ, ಮತ್ತು ಅದು ಶ್ರೀಲಂಕಾ. ಯೂಶ್ವಲಾಗಿ ಇಲ್ಲಿ ಒಂದು ಲೈನ್ ಹೋಗುತ್ತೆ. ಇದನ್ನು ನಾವು ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಲೈನ್ ಅಂತ ಕರಿತೀವಿ. ಸೊ ಈ ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಲೈನ್ ಏನಿದೆ, ಇದು ಎರಡು ದೇಶಗಳ ನಡುವೆ ಇರುವಂತಹ ನೀರಿನಲ್ಲಿ ಯಾವ ರೀತಿಯಾಗಿ ಬೌಂಡ್ರಿನ ಡಿವೈಡ್ ಆಗುತ್ತೆ ಅನ್ನೋದನ್ನು ಇದು ಹೇಳುತ್ತೆ. ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ತಮಿಳ್ನಾಡಿನ ಫಿಷರ್ಮೆನ್ ಏನಿದ್ದಾರೆ ಅವರು ಟ್ರಾಲಿಂಗ್ ಮಾಡ್ತಾ ಏನಾಗ್ತದೆ, ಟ್ರಾಲಿಂಗ್ ಇಸ್ ಅ ಟೈಪ್ ಆಫ್ ಫಿಶಿಂಗ್. ಸೊ ಈ ಟ್ರಾಲಿಂಗ್ ಮಾಡ್ತಾ ಏನು ಮಾಡ್ತಾಯಿದ್ದಾರೆ, ಅವರು ಶ್ರೀಲಂಕನ್ ವಾಟರ್ಸ್ಗೆ ಎಂಟರ್ ಆಗ್ತಾ ಇದ್ದಾರೆ. ಸೊ ಅಲ್ಲಿ ಅರೆಸ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಕೂಡ ಅಂದರೆ ಈ ಫೆಬ್ರವರಿ 8ನೇ ತಾರೀಕೇನು ಆವತ್ತು ಕೂಡ ಹಲವಾರು ಫಿಷರ್ಮೆನ್, ಸುಮಾರು 14 ಫಿಷರ್ಮೆನ್ಗಳನ್ನು, ತಮಿಳ್ನಾಡಿನ ಫಿಷರ್ಮೆನ್ಗಳನ್ನು ಶ್ರೀಲಂಕಾ ಪೊಲೀಸರು ಬಂಧಿಸಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಮತ್ತೆ ಈ ಒಂದು ಟಾಪಿಕ್ ನ್ಯೂಸಲ್ಲಿದೆ ಅಂತ ನಾವು ಹೇಳ್ಬೋದು. ಏನಾಗ್ತಾ ಇದೆ ಅಂತಂದರೆ, ಈಗ ಹೇಳ್ದೆ ನಾನು, ಇದರಿಂದ ಇಲ್ಲಿ ಹೋಗ್ತಾ ಇದ್ದಾರೆ. ಸೊ ಹಾಗಾದರೆ ಯಾವ ರೀತಿಯಾಗಿ ಇದನ್ನು ನಾವು ಏನಂತೀವಿ ರೆಗ್ಯುಲೇಟ್ ಮಾಡ್ಬೋದು? ಒಂದು ಮೆಷರ್ ಏನು ಈಗಾಗಲೇ ತೊಗೊಂಡಿರೋದು ಅಂದರೆ ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಲೈನ್ ಏನಿದೆ ಇದು. ಸೊ ಈ ಬೌಂಡ್ರಿ ಲೈನ್ ಏನಿದೆ, ಇದನ್ನು ಡಿವೈಡ್ ಮಾಡಿ ಕೂಡ ಇಷ್ಟೊಂದು ಗಲಾಟೆಗಳಾಗ್ತಾಯಿದೆ ಅಥವಾ ಇಷ್ಟೊಂದು ತೊಂದರೆಗಳಾಗ್ತಾ ಇದೆ ಅಂತಂದರೆ, ಬೇರೆ ಯಾವ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು ಅಂತ ನೋಡೋದಾದರೆ, ಫಸ್ಟ್ ಏನು ಅಂತಂದರೆ, ಥ್ರೂ ಡಿಪ್ಲೊಮೆಸಿ ನಾವು ಇದನ್ನು ಸಾಲ್ವ್ ಮಾಡಬೇಕು ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಏನು ಭಾರತ ಮತ್ತು ಶ್ರೀಲಂಕಾ ಏನು ಒಂದು ಒಪ್ಪಂದಗಳನ್ನು ಮಾಡ್ಕೊಂಡಿದೆ ವಿತ್ ರೆಸ್ಪೆಕ್ಟ್ ಟು ಇಂಟರ್ನ್ಯಾಷನಲ್ ಬೌಂಡ್ರಿ ಲೈನ್ಸ್, ಆ ಒಪ್ಪಂದ ಏನಿದೆ ಅದು ಹಳೇದಾಗಿದೆ. ಇದನ್ನು ಆ್ಯಕ್ಚುಲಾಗಿ ಎಸ್ಟಾಬ್ಲಿಷ್ ಮಾಡಿದ್ದು ಸುಮಾರು 1961 ಈ ಟೈಮಲ್ಲಿ ಮಾಡಿರೋದು. ಸೊ ಇಷ್ಟೊಂದು ವರ್ಷಗಳಾಗಿರುವಂತಹ ಕಾರಣ ನಾವು ಮತ್ತೆ ಈ ಒಂದು ಏನು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇದೆ ಅದನ್ನ ಕರೆಕ್ಟಾಗಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮತ್ತೆ ಇಲ್ಲಿ ಒಂದು ರಿವಿಸಿಟನ್ನು ಮಾಡಬೇಕು, ಮತ್ತು ಪಾಲಿಸಿಯನ್ನು ಚೇಂಜ್ ಮಾಡಬೇಕು. ಅಂದರೆ ಯಾವ ರೀತಿಯಾಗಿ ನಾವು ಹೆಲ್ಪ್ ಮಾಡ್ಬೋದು, ಈ ಏನು ಟ್ರಬಲ್ಸ್ ಆಗ್ತಾಯಿದೆ. ಈಗ ಶ್ರೀಲಂಕನ್ ಫಿಷರ್ಸ್ಮೆನ್ ಕೂಡ ಇಂಡಿಯನ್ ವಾಟರ್ಸ್ಗೆ ಬರ್ತಾ ಇದ್ದಾರೆ. ಸೊ ಅದನ್ನು ನಾವು ತಡೆಯೋದಕ್ಕೆ ಯಾವ ರೀತಿಯಾಗಿ ಏನು ಮಾಡ್ಬೋದು ಅಂತ ಡಿಸ್ಕಸ್ ಮಾಡಬೇಕು ಥ್ರೂ ಪ್ರೋಆ್ಯಕ್ಟಿವ್ ಡಿಪ್ಲೊಮೆಸಿ ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಏನು ಮಾಡ್ಬೋದು ಅಂದರೆ, ಸಸ್ಟೈನಬಲ್ ಫಿಶಿಂಗ್ ಪಾಲಿಸಿಯನ್ನು ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ಈಗ ಸಸ್ಟೈನಬಲ್ ಫಿಶಿಂಗ್ ಪಾಲಿಸಿ ಅಂತಂದರೆ, ಈಗಾಗಲೇ ತಮಿಳ್ನಾಡು ಗವರ್ನಮೆಂಟ್ ಏನಿದೆ ಹಲವಾರು ಮೆಕನೈಸ್ಡ್ ಬೋಟ್ಗಳನ್ನು ಕೊಡೋದಿರ್ಬೋದು, ಸೊ ದಟ್ ಬಾಟಮ್ ಟ್ರಾಲಿಂಗನ್ನು ನಿಲ್ಲಿಸ್ಬೋದು ಅಂತ. ಈ ಬಾಟಮ್ ಟ್ರಾಲಿಂಗಿಂದನೇ ಅರ್ಧದಷ್ಟು ತೊಂದರೆಗಳು ಬರ್ತಾ ಇದೆ. ಸೊ ಹಾಗಾಗಿ ಸಸ್ಟೈನಬಲ್ ಫಿಶಿಂಗ್ ಪಾಲಿಸೀಸನ್ನು ನಾವು ಫಾಲೋ ಮಾಡೋ ಮುಖಾಂತರ ಏನಾಗುತ್ತೆ ಅಂತಂದರೆ, ಈ ಒಂದು ಇಶ್ಯೂ ಏನಿದೆ ಅದನ್ನು ಕೂಡ ನಾವು ಕಡಿಮೆ ಮಾಡ್ಬೋದು ಅಂತ ಈ ಒಂದು ಆರ್ಟಿಕಲ್ ಹೇಳ್ತದೆ. ಇದು ಈ ಆರ್ಟಿಕಲ್ನ ಒಟ್ಟಾರೆ ಸಾರಾಂಶ ಆಗಿದೆ. ಇನ್ನು ನಾವು ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಹೋದರೆ, ಇಂಟರ್ನ್ಯಾಷನಲ್ ವಾಟರ್ಸಲ್ಲಿ 4 ಝೋನ್ಗಳಾಗಿ ನಾವು ಡಿವೈಡ್ ಮಾಡ್ಬೋದು. ಸೊ ಫಸ್ಟು ಇನ್ಲ್ಯಾಂಡ್ ವಾಟರ್ಸ್ ಅಂತ ಬರುತ್ತೆ, ಅದು ಅಪ್ ಟು ಬೇಸ್ ಲೈನ್. ಮತ್ತು ಬೇಸ್ ಲೈನಿಂದ 12 ನಾಟಿಕಲ್ ಮೈಲ್ಸ್ವರೆಗೂ ಏನಿರುತ್ತೆ ಇದನ್ನ ನಾವು ಟೆರಿಟೋರಿಯಲ್ ಸಿ ಅಂತ ಕರಿತೀವಿ. ಮತ್ತು ಈ 12 ನಾಟಿಕಲ್ ಮೈಲ್ಸಿಂದ ಮತ್ತೆ 24 ನಾಟಿಕಲ್ ಮೈಲ್ಸ್ವರೆಗೂ ಹೋದರೆ ಇಲ್ಲಿ ಮತ್ತೆ 12 ನಾಟಿಕಲ್. ಸೊ ಇಲ್ಲಿಂದ ಇಲ್ಲಿಗೆ ಟೋಟಲ್ ಬೇಸ್ ಲೈನಿಂದ ಇಲ್ಲಿಗೆ 24 ನಾಟಿಕಲ್ ಮೈಲ್ಸ್ ಆದರೆ ಇದನ್ನು ನಾವು ಕಂಟಿಗ್ಯೂಸ್ ಝೋನ್ ಅಂತ ಕರಿತೀವಿ. ಆ್ಯಂಡ್ ಬಿಯಾಂಡ್ ದಿಸ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಸೊ ಈ ಝೋನ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಅದು ಕೂಡ ತಿಳ್ಕೊಂಡಿರಬೇಕು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾ ಆ್ಯಸ್ ಅ ಬ್ರಿಡ್ಜ್ ಬಿಟ್ವೀನ್ ಗ್ಲೋಬಲ್ ನಾರ್ತ್ ಆ್ಯಂಡ್ ಸೌತ್. ನಿನ್ನೆ ನಾವು ಏನ ಕುರಿತಾಗಿ ಗ್ಲೋಬಲ್ ನಾರ್ತ್ ಆ್ಯಂಡ್ ಸೌತ್ ನೋಡಿದ್ವಿ ಅಂತಂದರೆ, ವಿತ್ ರೆಸ್ಪೆಕ್ಟ್ ಟು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮಿಟ್ ಏನು ನಡೀತಾ ಇದೆ, ಆ್ಯಕ್ಷನ್ ಸಮ್ಮಿಟ್ ಪ್ಯಾರಿಸಲ್ಲಿ, ಅದರಲ್ಲಿ ಭಾರತ ಪಾರ್ಟಿಸಿಪೇಟ್ ಮಾಡುವ ಮುಖಾಂತರ ಗ್ಲೋಬಲ್ ನಾರ್ತ್ ಆ್ಯಂಡ್ ಸೌತ್ನ ಒಂದು ಬ್ರಿಡ್ಜ್ ಮಾಡುವಂತಹ ದೇಶ ಆಗಿ ಭಾರತ ಹೊಮ್ಮಬಹುದು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ನೆನ್ನೆ ನೋಡಿದ್ವಿ. ಇವತ್ತು ಅದೇ ರೀತಿಯಾಗೇನೆ ಯಾವ ರೀತಿಯಾಗಿ ಭಾರತ ಗ್ಲೋಬಲ್ ನಾರ್ತ್ ಮತ್ತು ಸೌತ್ಗೆ ಒಂದು ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಬೇರೆ ಬೇರೆ ಫೀಲ್ಡ್ಸ್ ಅಂತ ನಾವು ಇವತ್ತು ನೋಡೋಣ. ಸೊ ಈಗ ಭಾರತ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಆಗಬೇಕು ಅಂತ ಅಂದರೆ ಇನ್ಕ್ಲೂಸಿವ್ ಗವರ್ನೆನ್ಸ್ ಪಾಲಿಸಿಯನ್ನು ಅದು ಫಾಲೋ ಮಾಡಬೇಕು. ಪ್ಲಸ್ ಇನ್ಕ್ಲೂಸಿವ್ ರಿಲೇಷನ್ಸ್ ಅಂತ ಏನು ಹೇಳ್ತೀವಿ, ಇನ್ಕ್ಲೂಸಿವ್ ಸ್ಟ್ರಕ್ಚರ್ ಆಫ್ ಗ್ಲೋಬಲ್ ಗವರ್ನೆನ್ಸನ್ನು ಭಾರತ ಫಾಲೋ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ಫ್ಯಾಕ್ಟರ್ ನಾವು ತೊಗೊಂಡ್ರೆ ಚೈನಾ ಫ್ಯಾಕ್ಟರ್, ಯಾವ ರೀತಿಯಾಗಿ ಈ ಒಂದು ಇನ್ಕ್ಲೂಸಿವ್ ಗ್ಲೋಬಲ್ ಗವರ್ನೆನ್ಸನ್ನು ಭಾರತ ಅಚೀವ್ ಮಾಡ್ಬೋದು ಅಂತ. ಈಗ ಚೈನಾ ಫ್ಯಾಕ್ಟರ್ ತೊಗೊಂಡ್ರೆ ಸುಮಾರು ದೇಶಗಳು ಚೈನಾದಿಂದ ದೂರ ಸರಿತಾ ಇದೆ. ಅಂದರೆ ಚೈನಾದಿಂದ ರಿಲೇಷನ್ಸನ್ನು ಕಡಿಮೆಗೊಳಿಸ್ಕೋತಾ ಇರೋವಾಗ ನಾವು ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು
ಲೈಕ್ ಭಾರತ ಅದನ್ನು ನಾವು ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ನಾವು ಆಫ್ರಿಕಾಲಿ ನಮಗೆ ಗೊತ್ತಿದೆ ಇಂಡಿಯಾ ಕೂಡ ಇನ್ವೆಸ್ಟ್ ಮಾಡ್ತಾ ಇದೆ, ಚೈನಾ ಕೂಡ ಇನ್ವೆಸ್ಟ್ ಮಾಡ್ತಾ ಇದೆ. ಬಟ್ ಸ್ಟಿಲ್ ಇಂಡಿಯಾ ಇನ್ವೆಸ್ಟ್ ಮಾಡ್ತಾ ಇರುವಂತಹ ದೃಷ್ಟಿಕೋನ ಏನಿದೆ ಅದು ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಚೈನಾ ಆ್ಯಕ್ಚುಲಾಗಿ ಲೋನ್ ಡಿಪ್ಲೊಮಸಿ ಫಾಲೋ ಮಾಡೋಕ್ಕೆ ಹೋದರೆ ಭಾರತ ಅಲ್ಲಿ ಹ್ಯುಮ್ಯಾನಿಟೇರಿಯನ್ ವ್ಯೂ ಮತ್ತು ಏನು ನಮ್ಮ ಟ್ರೆಡಿಷನಲ್ ರಿಲೇಷನ್ಸ್ ಇದೆ ವಿತ್ ಆಫ್ರಿಕಾ ಅದನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಸ್ಟ್ರೆಂಥನ್ ಮಾಡೋದಕ್ಕೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ರೀತಿಯಾದ ಡೆವಲಪ್ಮೆಂಟ್ಸ್ ವರ್ಕನ್ನು ಭಾರತ ಕೈಗೊಳ್ತಾ ಇದೆ. ಸೊ ದಿಸ್ ಇಸ್ ಒನ್ ಪಾರ್ಟ್. ಇನ್ನು ನೆಕ್ಸ್ಟ್ ನಾವು ನೋಡಿದರೆ ಕ್ವಾಡ್ ರಿಲೇಷನ್ಸ್ ಇರ್ಬೋದು. ಕ್ವಾಡ್ ರಿಲೇಷನ್ಸ್ ಅಂತ ಬಂದಾಗ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡೋದಕ್ಕೆ ಈ ಕ್ವಾಡನ್ನು ಸ್ಥಾಪಿಸಿದ್ದು. ಆ್ಯಂಡ್ ಭಾರತ ಇಸ್ ಆಲ್ಸೋ ಅನ್ ಆ್ಯಕ್ಟಿವ್ ಪಾರ್ಟ್ ಆಫ್ ದಿಸ್. ಸೊ ಇದರಿಂದನೂ ಕೂಡ ಚೈನಾ ಫ್ಯಾಕ್ಟರಿಂದ ದೂರ ಉಳಿಬೋದು. ಪ್ಲಸ್ ಆಲ್ಸೋ ಇನ್ಕ್ಲೂಸಿವ್ ಗ್ಲೋಬಲ್ ಗವರ್ನೆನ್ಸ್ಗೆ ಭಾರತ ಏನಂತೀವಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಹಾಗಾದರೆ ಯಾವ ರೀತಿಯಾಗಿ ಈಗ ಒಂದು ಕಡೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು ನೀಡೋದಿರ್ಬೋದು, ಇಲ್ಲ ಡೆವಲಪ್ಮೆಂಟಲ್ಲಿ ಕಾಂಟ್ರಿಬ್ಯೂಟ್ ಮಾಡೋ ಥರ ಮಾಡ್ತಾಯಿದ್ರೆ, ಮತ್ತೊಂದು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತಂದರೆ ಈಕ್ವಲ್ ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋ ಮುಖಾಂತರ. ಅಂದರೆ ಈಗ ಎಲ್ಲ ಡೆವಲಪಿಂಗ್ ಕಂಟ್ರೀಸ್ ಏನಿದೆ ಆ ಕಂಟ್ರೀಸ್ ಜೊತೆ ಭಾರತ ಒಂದು ಹೊಸದಾದ ರಿಲೇಷನ್ಸನ್ನು ಎಸ್ಟಾಬ್ಲಿಷ್ ಮಾಡೋ ಮುಖಾಂತರ ಈಕ್ವಲ್ ಪಾರ್ಟ್ನರ್ಶಿಪ್ಪನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಹೊಸದಾಗಿ ಗ್ಲೋಬಲ್ ಡೆವಲಪ್ಮೆಂಟ್ ಕಾಂಪ್ಯಾಕ್ಟ್ ಅಂತ ಒಂದು ಹೊಸ ಇನಿಷಿಯೇಟಿವನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಇನಿಷಿಯೇಟಿವ್ ಏನಿದೆ ಇಟ್ ಫೆಸಿಲಿಟೇಟ್ಸ್ ದ ಗ್ರೋತ್ ಆಫ್ ಗ್ಲೋಬಲ್ ಸೌತನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಇಂಡಿಯಾ ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ಇನಿಷಿಯೇಟಿವ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಒನ್ ಕೈಂಡ್. ಇನ್ನೊಂದು ಈಗಾಗಲೇ ಹೇಳಿರ್ತಾರ ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್. ಭಾರತ ಹೇಗೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು ಕೊಟ್ಕೊಂಡು ಬರ್ತಾ ಇದೆ ಬೇರೆ ಬೇರೆ ದೇಶಗಳಿಗೆ, ಅದರ ಮುಖಾಂತರ ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಇತ್ತೀಚೆಗೆ ಬಂದಂಥ ಮಿಷನ್ ಲೈಫ್ ಮುಖಾಂತರ ಇರ್ಬೋದು, ಇಲ್ಲ ಸ್ಕಿಲ್ ಇಂಡಿಯಾ ಮಿಷನ್ ಇಂದ ಇರ್ಬೋದು. ಸ್ಕಿಲ್ ಇಂಡಿಯಾ ಮಿಷನ್ ಏನಿದೆ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಮೇನ್ ಆಗಿ ವುಮೆನ್ ಆಂಟ್ರಪ್ರಿನರ್ಸನ್ನು ಪ್ರಮೋಟ್ ಮಾಡೋದಕ್ಕೆ ಇರ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಬೇರೆ ದೇಶಗಳು ಎಲ್ಲಿ ವಿಮೆನ್ಗೆ ನಾವು ಆದ್ಯತೆ ಕೊಡಬೇಕು ಅಂತ ಅಂದ್ಕೊತಾ ಇದ್ದಾರೆ ಅವರು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್ ಅಂದರೆ ಕಾಮನ್ ಗೋಲ್ ಯಾವ ಕಂಟ್ರೀಸ್ಗಿದೆ, ಡೆವಲಪಿಂಗ್ ಕಂಟ್ರೀಸಲ್ಲಿ ಯಾವ್ಯಾವ ಕಂಟ್ರೀಸ್ಗೆ ಕಾಮನ್ ಗೋಲ್ ಇದೆ, ಇಂಡಿಯಾ ಹ್ಯಾಸ್ ಟು ಅಲೈನ್ ವಿತ್ ದೋಸ್ ಕಂಟ್ರೀಸ್ ಅಂತ ಕೂಡ ಇಲ್ಲಿ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಮುಂದೆ ಏನು ಮಾಡ್ಬೋದು ಅಂತ ನಾವು ನೋಡೋದಾದರೆ ಭಾರತ ಏನು ಕೇಳಿದೆ ಇನ್ಕ್ಲೂಸಿವ್ ಗ್ಲೋಬಲ್ ಗವರ್ನೆನ್ಸನ್ನು ಎನ್ಹಾನ್ಸ್ ಮಾಡಬೇಕು ಅಂತಲೇ ಹೇಳಿರೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಸ್ಟ್ರೈವಿಂಗ್ ಟು ಡೂ ಸೊ ಇದನ್ನು ಮಾಡೋದಕ್ಕೆ ಈಗಾಗಲೇ ಏನು ಮಾಡಿದೆ ಭಾರತ ಅಂದರೆ G20ಯಲ್ಲಿ ಆಫ್ರಿಕನ್ ಯೂನಿಯನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಮುಖಾಂತರ. ಯಾಕೆಂದರೆ G20ಯಲ್ಲಿ ಭಾರತ ಯಾವಾಗ ಪ್ರೆಸಿಡೆಂಟ್ ಆಗಿತ್ತು ಆಗ ಆಫ್ರಿಕನ್ ಯೂನಿಯನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದು. ಸೊ ಅದರಿಂದ ಒಂದು ರೀತಿಯಾದ ಏನಂತೀವಿ ರಿಲೇಷನನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಈಗಾಗಲೇ. ಆ್ಯಂಡ್ ಅಲಾಂಗ್ ವಿತ್ ದಿಸ್ ಭಾರತ ಇನ್ನೂ ಏನು ಮಾಡಬೇಕು ಅಂದರೆ ಕೆಲವು ಸ್ಟ್ಯಾಂಡರ್ಡ್ಸ್, ಕೆಲವು ನಾರ್ಮ್ಸ್ ಮತ್ತು ಕೆಲವು ಸಿಸ್ಟಮ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಈಗ ಒಂದು ಹೊಸ ದೇಶದ ಜೊತೆ ನಾವು ಸಂಬಂಧವನ್ನು ಏರ್ಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಬೇಕಾಗಿರುವಂಥ ಸ್ಟ್ಯಾಂಡರ್ಡ್ ಥಿಂಗ್ಸ್ ಏನಿರುತ್ತೆ ಅಂದರೆ ಇವಾಗ ಸ್ಟ್ಯಾಂಡರ್ಡ್ ನಾರ್ಮ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಇವೆಲ್ಲ ಎಸ್ಟಾಬ್ಲಿಷ್ ಮಾಡಿದರೆ ಮಾತ್ರನೇ ಒಂದು ರಿಲೇಷನ್ ಏನಿದೆ, ಬೈಲಾಟ್ರಲ್ ರಿಲೇಷನ್ ಏನಿದೆ ಅದು ಸ್ಮೂತಾಗಿ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅದನ್ನು ಕೂಡ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಟು ಬಿಕಮ್ ಅ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಭಾರತ ಏನು ಮಾಡಬೇಕು, ಫಸ್ಟು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಅಂದರೆ ಯಾವ ದೇಶಗಳಿಗೆ ಯಾವ ರೀತಿಯಾದ ನೆಸೆಸಿಟಿ ಇದೆ, ಯಾವ ರೀತಿಯಾದ ನೀಡ್ ಇದೆ ಅನ್ನೋದನ್ನು ಭಾರತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಬೇಸ್ಡ್ ಆನ್ ದಟ್ ತನ್ನ ಒಂದು ರಿಲೇಷನ್ಸ್ನ ಆ ಒಂದು ಕಂಟ್ರಿ ಜೊತೆ ಎನ್ಹ್ಯಾನ್ಸ್ ಮಾಡ್ಕೊಬೇಕು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ದ ಪ್ರಾಬ್ಲಮ್ ಆಫ್ ರೆಗ್ಯುಲೇಟಿಂಗ್ ಲಿವ್ ಇನ್ ರಿಲೇಷನ್ಶಿಪ್ಸ್. ಇತ್ತೀಚೆಗಷ್ಟೇ ನಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರಾಖಂಡ್ ಸ್ಟೇಟ್ ಗವರ್ನಮೆಂಟ್ ಏನಿದೆ, ಸ್ಟೇಟ್ ಅಸೆಂಬ್ಲಿ ಏನಿದೆ ಅದು ಯೂನಿವರ್ಸಲ್ ಸಿವಿಲ್ ಕೋಡ್ ಏನಿದೆ ಅದನ್ನು ಪಾಸ್ ಮಾಡಿದೆ. ಈ ಬಿಲ್ಲನ್ನು, ಈ ಒಂದು ಆ್ಯಕ್ಟನ್ನು ಪಾಸ್ ಮಾಡಿದ್ದಾರೆ. ಸೊ ಇಟ್ ಬಿಕಮ್ಸ್ ಅಂದರೆ ಉತ್ತರಾಖಂಡ್ ಬಿಕಮ್ಸ್ ದ ಫಸ್ಟ್ ಸ್ಟೇಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಫಸ್ಟ್ ಸ್ಟೇಟ್ ಟು ಎನಾಕ್ಟ್ UCC ಅನ್ನೋದು ನಮಗೆ ತಿಳಿದಿದೆ. ಈಗ ಈ UCCಯಲ್ಲಿ ಕಂಟೆನ್ಷಿಯಸ್ ಆಗಿರುವಂತಹ ಒಂದು ಪ್ರಾವಿಷನ್ ಏನು ಅಂದರೆ ವಿತ್ ರೆಸ್ಪೆಕ್ಟ್ ಟು ಲಿವ್ ಇನ್ ರಿಲೇಷನ್ಶಿಪ್ಸ್. ಇಲ್ಲಿ ಹಲವಾರು ಪ್ರಾವಿಷನ್ಸನ್ನ ಯಾವ ರೀತಿಯಾಗಿ ಪ್ರಾವಿಷನ್ಸ್ ಮಾಡಿದ್ದಾರೆ ಅಂದರೆ ಒಂದು ಕಡೆ ಇಟ್ ಈಸ್ ಎನ್ಶೋರಿಂಗ್ ದಟ್ ದ ಚೈಲ್ಡ್ ಬಾರ್ನ್ ಔಟ್ ಆಫ್ ದ ಲಿವ್ ಇನ್ ರಿಲೇಷನ್ಶಿಪ್ಸ್ ಅದಕ್ಕೆ ಒಂದು ಲೆಜಿಟಿಮೇಟ್ ಸ್ಟೇಟಸ್ ಸಿಗುತ್ತೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಡೆಫಿನೇಷನ್ ಇರ್ಬೋದು, ಇಲ್ಲ ಬೇರೆ ರೀತಿಯಾದ ಪ್ರಾಬ್ಲಮ್ಸ್ಗಳು ಈ ಲಿವ್ ಇನ್ ರಿಲೇಷನ್ಶಿಪ್ಸ್ ಒಂದು ಪ್ರಾವಿಷನ್ ಏನಿದೆ UCCಯಲ್ಲಿ ಅದರಲ್ಲಿದೆ. ಸೊ ಅದೇನು ಅಂತ ಇವತ್ತು ನಾವು ನೋಡೋಣ. ಮೊದಲಿಗೆ ಏನು ಹೇಳುತ್ತೆ ಅಂತಂದರೆ
ಫಸ್ಟು ಈಗಾಗಲೇ ಹೇಳಿರೋ ಥರ ಮಕ್ಕಳಿಗೆ ಇದು ಪ್ರಾಬ್ಲಮ್ ಅಲ್ಲ, ಇದು ಆ್ಯಕ್ಚುಲಾಗಿ ಒಂದು ಒಳ್ಳೆಯ ಒಂದು ಏನಂತೀವಿ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಚಿಲ್ಡ್ರನ್ ಬಾರ್ನ್ ಔಟ್ ಆಫ್ ಲಿವ್ ಇನ್ ರಿಲೇಷನ್ಶಿಪ್ಸ್ನ ಲೆಜಿಟಿಮೇಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ಗುಡ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಈಗ ಅಕಸ್ಮಾತ್ ಚೈಲ್ಡ್ ಇದೆ ಲೆಜಿಟಿಮೇಟ್ ಅಂತಲೂ ಡಿಕ್ಲೇರ್ ಮಾಡಿದ್ದಾರೆ, ಓಕೆ. ಬಟ್ ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂದರೆ, ಇಲ್ಲಿ ಡೆಸರ್ಟ್ ಮಾಡಿದ್ರೆ, ಈ ಲಿವ್ ಇನ್ ರಿಲೇಷನ್ಶಿಪ್ಪಿಂದ ಡೆಸರ್ಷನ್ ಅಂತ ಒಂದು ಆಪ್ಷನ್ ಇದೆ, ಅದು ಬಿಟ್ಟರೆ ಟರ್ಮಿನೇಷನ್ ಅಂತ ಒಂದು ಆಪ್ಷನ್ ಇದೆ. ಓಕೆನಾ, 2 ಆಪ್ಷನ್ನಲ್ಲಿ ಈ ಒಂದು ಲಿವ್ ಇನ್ ರಿಲೇಷನ್ಶಿಪ್ನ ಎಂಡ್ ಮಾಡ್ಬೋದು. ಬಟ್ ಆಫ್ಟರ್ ಈ ಡೆಸರ್ಷನ್ ಇರ್ಬೋದು, ಆಫ್ಟರ್ ಟರ್ಮಿನೇಷನ್ ಇರ್ಬೋದು, ಚೈಲ್ಡ್ ಕತೆ ಏನು ಅದರ ಬಗ್ಗೆ ಸರಿಯಾಗಿ ಕ್ಲಾರಿಟಿ ಕೊಟ್ಟಿಲ್ಲ ಒಂದು. ನೆಕ್ಸ್ಟು ಈ ಡೆಸರ್ಷನ್ ಅನ್ನೋ ಮೀನಿಂಗ್ ಏನಿದೆ ಅಲ್ವಾ, ಇದನ್ನೇ ಸರಿಯಾಗಿ ಡಿಫೈನ್ ಮಾಡಿಲ್ಲ. ಇಟ್ ಹ್ಯಾಸ್ ಬಿನ್ ಅನ್ಡಿಫೈನ್ಡ್ ಇನ್ ದ ಏನಂತೀವಿ ಈ ಲಿವ್ ಇನ್ ರಿಲೇಷನ್ಶಿಪ್ ಅನ್ನೋ ಪ್ರಾವಿಷನಲ್ಲಿ. ಸೊ ದ್ಯಾಟ್ ಈಸ್ ಅ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂದರೆ, ಇಲ್ಲಿ ನಾನು ಹೇಳಿದೆ ಡೆಸರ್ಷನ್ ಇದೆ, ಟರ್ಮಿನೇಷನ್ ಇದೆ. ಈಗ ಯಾರಾದರೂ ವುಮೆನ್ ಡೆಸರ್ಟ್ ಆಗಿದ್ದಾರೆ ಅಂದರೆ ವುಮೆನ್ನ ಡೆಸರ್ಟ್ ಮಾಡಿದ್ದಾರೆ ಅಂತಂದರೆ, ಅಂದರೆ ಬಿಟ್ಟು ಹೋಗಿದ್ದಾರೆ ಅಂತಂದರೆ, ಇಲ್ಲಿ ಲೀಗಲ್ ರಿಕೋರ್ಸ್ ಇದೆ. ಅಂದರೆ ಲೀಗಲಾಗಿ ಅವ್ರು ಹೋಗಿ ಏನಾದರೂ ಕ್ಲೈಮ್ ಮಾಡೋದಿದ್ರೆ ಅದನ್ನ ಕ್ಲೈಮ್ ಮಾಡ್ಬೋದು. ಬಟ್ ಟರ್ಮಿನೇಷನ್ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿಯಾದ ಲೀಗಲ್ ರಿಕೋರ್ಸ್ ಇಲ್ಲ. ಸೊ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈಗ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದು ಮತ್ತು ಆಮೇಲೆ ಅದನ್ನ ಟರ್ಮಿನೇಟ್ ಮಾಡ್ತೀವಿ ಅಂತ ಜಸ್ಟ್ ಒಂದು ಲೆಟರ್ ಕೊಟ್ಟರೆ ಸಾಕು, ಸೊ ಅದು ಟರ್ಮಿನೇಟ್ ಆಗೋಗುತ್ತೆ. ಸೊ ಹೀಗಿರುವಾಗ ಏನಾಗುತ್ತೆ, ಅವರ ಲೀಗಲ್ ರಿಕೋರ್ಸ್ ಇರ್ಬೋದು, ಇಲ್ಲ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಯಾವ ರೀತಿಯಾಗಿ, ಅಂದರೆ ವುಮೆನ್ಗೆ ಯಾವ ರೀತಿಯಾಗಿ ಏನಂತೀವಿ ಸಪೋರ್ಟ್ ಯಾವ ರೀತಿಯಾಗಿ ಕೊಡಬೇಕಾಗುತ್ತೆ ಅದರ ಕುರಿತಾಗಿ ಯಾವುದೇ ಮಾತಾಡಿಲ್ಲ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಟರ್ಮಿನೇಷನ್ ಜಸ್ಟ್ ಒಂದು ಲೆಟರ್ ಕೊಟ್ಟರೆ ಟರ್ಮಿನೇಟ್ ಆಗುತ್ತೆ ಅಂತ ಹೇಳಿದೆ. ಬಟ್ ಅದನ್ನ ಯಾವ ರೀತಿಯಾಗಿ ಮಾಡಬೇಕು ಮತ್ತು ವುಮೆನ್ಗೆ ಯಾವ ರೀತಿಯಾಗಿ ಅಲ್ಲಿ ಜಸ್ಟಿಸ್ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಅವರು ಹೇಳಿಲ್ಲ. ಓಕೆನಾ, ಇದು ನೆಕ್ಸ್ಟ್ ಪ್ರಾಬ್ಲಮ್. ಮತ್ತೆ ಬಂದರೆ ಈ ಒಂದು UCC ಏನಿದೆ ಅಲ್ವಾ, ಇದರಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ಸ್ ಏನಿದೆ ಇದು ವಿತ್ ರೆಸ್ಪೆಕ್ಟ್ ಟು ಆಪೋಸಿಟ್ ಸೆಕ್ಸ್ ಮಾತ್ರ ಕೊಟ್ಟಿರೋದು. ಸೊ ವಾಟ್ ಅಬೌಟ್ ಸೇಮ್ ಸೆಕ್ಸ್ ರಿಲೇಷನ್ಶಿಪ್ಪಲ್ಲಿದ್ದರೆ ಏನು ಅನ್ನೋದು ಇಲ್ಲಿ ಕ್ವೆಶನ್ ಮಾರ್ಕ್. ದಟ್ ಈಸ್ ಆಲ್ಸೋ ಅನದರ್ ಥಿಂಗ್. ನೆಕ್ಸ್ಟ್ ಬಂದರೆ ಈ ಲಿವ್ ಇನ್ ರಿಲೇಷನ್ಶಿಪ್ ಅನ್ನೋ ಡೆಫಿನಿಷನ್ ಏನಿದೆ ಅಲ್ವಾ, ಆ ಡೆಫಿನಿಷನ್ನೇ ಒಂಥರ ಓವರ್ ಬೋರ್ಡ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸರಿಯಾಗಿ ಪ್ರಾಪರ್ ಡೆಫಿನಿಷನನ್ನು ಅಲ್ಲಿ ಕೊಟ್ಟಿಲ್ಲ ಅಂತ ಇಲ್ಲಿ ನಾವು ಹೇಳ್ಬೋದು. ಯಾಕೆ ಅಂತಂದರೆ UCC ಏನಿದೆ ಅಲ್ವಾ, ಇದು ಲಿವ್ ಇನ್ ರಿಲೇಷನ್ಶಿಪ್ಪನ್ನು ಒಂದು ಮ್ಯಾರೇಜ್ ರೀತಿಯಾಗಿ ನೋಡ್ತಾ ಇದೆ. ಯಾವುದು UCC. ಬಟ್ ಇಲ್ಲಿ ಪಾರ್ಟೀಸ್ ಏನಿರ್ತಾರೆ, ಇಬ್ಬರು ಲೈಕ್ ಆ ಹುಡುಗಿ ಏನಿರ್ತಾರೆ, ಅವ್ರು ಲಿವ್ ಇನ್ ರಿಲೇಷನ್ಶಿಪ್ ಅಂತಂದರೆ ಆ್ಯಕ್ಚುಲಾಗಿ ಮ್ಯಾರೇಜ್ ಅಂತ ಅಂದಾಗ ಅವರನ್ನ ಮ್ಯಾರೇಜ್ ಅಂತ ಟ್ರೀಟ್ ಮಾಡ್ದೇ ಇರ್ಬೋದು. ಫಸ್ಟ್ ಪ್ರಾಬ್ಲಮ್ ಅದು. ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂದರೆ, ಆ್ಯಕ್ಚುಯಲ್ ಡೇಟ್, ಈಗ ಲಿವ್ ಇನ್ ರಿಲೇಷನ್ಶಿಪ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಯಲ್ ಡೇಟನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅದು ಕೂಡ ಇಲ್ಲಿ ಕ್ವೆಶನ್ ಆಗಿದೆ. ಅದನ್ನು ಸರಿಯಾಗಿ ಇಲ್ಲಿ ಆನ್ಸರ್ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಸೆಕ್ಷುವಲ್ ಅಟಾನಮಿಗೆ ಅಂತ ಬಂದರೆ, ನೆಕ್ಸ್ಟ್ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಇಲ್ಲೇನು ಹೇಳಿದ್ದಾರೆ UCCಯಲ್ಲಿ ಅಂತಂದರೆ, ಇಫ್ ದ ಚೈಲ್ಡ್ ಈಸ್ ಲೆಸ್ ದ್ಯಾನ್ 21 ಇಯರ್ಸ್ ಏಜ್ ಒಳಗಡೆ ಇದ್ದಾರೆ ಅಂತಂದರೆ, ಆಗ ನಾವು ಈ ಒಂದು ಲಿವ್ ಇನ್ ರಿಲೇಷನ್ಶಿಪ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಮುಂಚೆ ಪೇರೆಂಟ್ಸ್ನ ಒಂದ್ಸತಿ ಕನ್ಸರ್ನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆ್ಯಕ್ಚುಲಾಗಿ ನಾವು 18 ಇಯರ್ಸ್ನ ಇಂಡಿಯಾದಲ್ಲಿ ಏಜ್ ಆಫ್ ಸೆಕ್ಷುವಲ್ ಕನ್ಸೆಂಟ್ ಅಂತ ನಾವು ಕರಿತೀವಿ, ಕನ್ಸಿಡರ್ ಮಾಡಿದ್ದೀವಿ. ಸೊ 18 ಇಯರ್ಸ್, ಇವಾಗ ಯಾರೋ ಒಬ್ಬರಿಗೆ 18 ಇಯರ್ಸ್ ಆಗಿದೆ ಬಟ್ ಲೆಸ್ ದ್ಯಾನ್ 21 ಅಂತಂದಾಗ ಅವ್ರ ಪೇರೆಂಟ್ಸ್ ಹತ್ರ ಹೋಗ್ತಾರೆ. ಇಲ್ಲಿ ಅವರ ಒಂದು ಸೆಕ್ಷುವಲ್ ಕನ್ಸೆಂಟ್ ಏನಿದೆ, ಆ ಒಂದು ಕನ್ಸೆಂಟ್ ಇಲ್ಲಿ ಸೆಕ್ಷುವಲ್ ಅಟಾನಮಿ ಏನಿದೆ ಅದು ಇಲ್ಲಿ ಕ್ವೆಶನ್ ಆಗ್ತಾ ಇದೆ ಅನ್ನೋದು ಮತ್ತೊಂದು ಕನ್ಸರ್ನ್. ಯಾಕೆ ಅಂತಂದರೆ ಈಗಿರುವಾಗ ಏನಾಗುತ್ತೆ ಅಂದರೆ ದಿಸ್ ಮೈಟ್ ಲೀಡ್ ಟು ಆನರ್ ವೈಲೆನ್ಸ್, ಆನರ್ ಬೇಸ್ಡ್ ವೈಲೆನ್ಸ್ ಏನಿದೆ ಅದಕ್ಕೆ ಲೀಡ್ ಮಾಡ್ಬೋದು ಅನ್ನೋದು ಮತ್ತೊಂದು ಇಶ್ಯೂ ಇಲ್ಲಿ. ಸೊ ಇಷ್ಟು ಇಶ್ಯೂಸನ್ನು ಇಟ್ಕೊಂಡು ಲಿವ್ ಇನ್ ರಿಲೇಷನ್ಶಿಪ್ಸನ್ನು ಲೆಜಿಟಿಮೇಟ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂತ UCC ಏನು ಪ್ರಾವಿಷನ್ಸ್ ಕೊಟ್ಟಿದೆ, ಅದು ಈ ಎಲ್ಲ ಒಂದು ಏನು ಪ್ರಾಬ್ಲಮ್ಸ್ ಇದೆ ಇದನ್ನ ಅಡ್ರೆಸ್ ಮಾಡಬೇಕಿತ್ತು ಅನ್ನೋದು ಒಂದು ಕಡೆ. ಬಿಕಾಸ್ ಇಲ್ಲಿ ಲಾ ಏನು ಮಾಡ್ತಾ ಇದೆ ಅಂದರೆ, ಒಂದು ಕಡೆ ಸೆಕ್ಷುವಲ್ ಅಟಾನಮಿನ ಎರೋಡ್ ಮಾಡಿದ್ರೆ, ಮತ್ತೊಂದು ಕಡೆ ಸ್ಟೇಟ್ ಕಂಟ್ರೋಲನ್ನು ರೀಇನ್ಫೋರ್ಸ್ ಮಾಡ್ತಾ ಇದೆ ಅನ್ನೋದು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಈ ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಸರ್ಪೆಂಟೇರಿಯಂ ಡೆಡಿಕೇಟೆಡ್ ಟು ಸ್ನೇಕ್ ಬೈಟ್ ರಿಸರ್ಚ್ ಇನಾಗ್ರೇಟೆಡ್. ಇತ್ತೀಚೆಗಷ್ಟೇ ರತ್ನಪುರಿ, ಮೈಸೂರು ಡಿಸ್ಟ್ರಿಕ್ನಲ್ಲಿ ಬರುವಂತಹ ರತ್ನಪುರಿಯಲ್ಲಿ ಸರ್ಪೆಂಟೇರಿಯಮನ್ನು ಓಪನ್ ಮಾಡಿದ್ದಾರೆ. ಏನು ಸರ್ಪೆಂಟೇರಿಯಂ ಅಂತಂದರೆ, ಇಲ್ಲಿ ಎಲ್ಲ ರೀತಿಯಾದ ಅಂದರೆ ಮೋಸ್ಟ್ ಆಫ್ ದ ಅವೈಲಬಲ್ ಸ್ನೇಕ್ ಸ್ಪೀಶೀಸ್ ಏನಿರುತ್ತೆ ಆ ಸ್ನೇಕ್ ಸ್ಪೀಶೀಸನ್ನು ಇವರು ಇಲ್ಲಿ ಪ್ರಿಸರ್ವ್ ಮಾಡಿರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಮಗೆ ಬೇಕಾದಂತಹ ಆ್ಯಂಟಿ ವೆನಮ್ಸ್ ಏನಿರುತ್ತೆ, ಅಂದರೆ ಈಗ ಸ್ನೇಕ್ ಬೈಟ್ ಮಾಡಿದಾಗ ನಮಗೆ ಅದಕ್ಕೆ ಬೇಕಾದಂಥ ಸರಿಯಾದ ಡ್ರಗ್ಸ್ ಇರೋದಿಲ್ಲ. ಸೊ ಆ ಒಂದು ಡ್ರಗ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಈ ಆ್ಯಂಟಿ ವೆನಮನ್ನು ಪ್ರಿಪೇರ್ ಮಾಡೋದಕ್ಕೆ ಬೇಕಾದಂಥ ಸ್ಯಾಂಪಲ್ಗಳೇನಿರುತ್ತೆ ಅದು ಈ ಒಂದು ಸರ್ಪೆಂಟೇರಿಯಮಲ್ಲಿ ಸಿಗುತ್ತೆ. ಈಗ ಸದ್ಯಕ್ಕೆ ಅಲ್ಲಿ 7 ಸ್ಪೀಶೀಸ್ ಆಫ್ ಸ್ನೇಕ್ಸನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಕಂಟ್ರಿ. ಫಸ್ಟ್ ಟೈಮ್ ಈ ರೀತಿಯಾದ ಒಂದು ಸರ್ಪೆಂಟೇರಿಯಂ
ಇಲ್ಲಿ ಅದು ಸ್ಪೆಷಲಿ ಫಾರ್ ಸ್ನೇಕ್ ಬೈಟ್ ರಿಸರ್ಚ್ಗೆ ಅಂತಲೇ ಎಸ್ಟಾಬ್ಲಿಷ್ ಮಾಡಿರೋದು. ದೇಶದಲ್ಲೇ ಮೊದಲ ಬಾರಿಗೆ ಎಲ್ಲಿದೆ, ನಮ್ಮ ಮೈಸೂರು ಹತ್ರ ಇರುವಂಥ ರತ್ನಗಿರಿಯಲ್ಲಿ ಇದೆ. ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಏನಕ್ಕೆ ಅಂತಲೇ ಒಂದು ಆ್ಯಂಟಿವೆನಮನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇದರಿಂದ ಏನಾಗ್ತಾಯಿದೆ, ನಮ್ಮ ಬಿಕಾಸ್ ಆಫ್ ಸ್ನೇಕ್ ಬೈಟಿಂದ ಆಗ್ತಾ ಇರುವಂತಹ ಡೆತ್ಸ್ ಏನಿದೆ, ಆ ಡೆತ್ಸನ್ನು ರೆಡ್ಯೂಸ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಹೊಸದಾಗಿರುವಂಥ ಸ್ನೇಕ್ ಬೈಟ್ ರಿಸರ್ಚ್ಗೆ ಕಾಂಟ್ರಿಬ್ಯೂಟ್ ಮಾಡುವಂಥ ಸರ್ಪೆಂಟೇರಿಯಮನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.